ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ತಿಳ್ಕೊಂಡು ಒಂದು ರುಚಿಕರವಾದ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಅದು ಹೇಗೆ ಮಾಡಿದ್ದೀನಿ ಅಂತ. ನೋಡಿ, 2-3 ಬಟಾಟೆ ತಗೊಂಡಿದ್ದೀನಿ ನಾನು. ಅದನ್ನು ಉಪ್ಪು ಮತ್ತು ಹಳದಿ ಹುಡಿ ಹಾಕಿ ಬೇಯಿಸಿ ತೊಗೊಂಡು ಚೆಂದ ಮಳೆನ ಇದು ಒಳ್ಳೆ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಬೇಕಂದ್ರೆ ಅದರಲ್ಲಿ ಒಂದು ಚೂರು ಸಹ ಗಂಟೆ ಇರಬಾರ್ದು. ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಾನು ಮಾಡ್ಕೊಳ್ತಿದ್ದೀನಲ್ಲ ಹೀಗೆ. ಇದಕ್ಕಿಂತ ನಿಮಗೆ ಬೇರೆ ರೀತಿಯಲ್ಲಿ ಬಂದರೆ ನೀವು ಸಹ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಒಳ್ಳೆ ಮಾಡಿ ಕೈಯಲ್ಲಿ ಸಹ ಚೆಂದ ಮಾಡಿ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ನಮೂನೆ ಮಾಡ್ಕೊಳ್ಬೇಕು. ಈ ನಮೂನೆ ಮಾಡಿದ ನಂತರ ಇದಕ್ಕೆ ಎಂತೆಲ್ಲ ಹಾಕೋದು ನೋಡುವ. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಓಮ, ಇದಕ್ಕೆ ಉಪ್ಪು, ಓಮ, ಮೆಣಸಿನ ಹುಡಿ, ಹಳದಿ ಹುಡಿ ಮತ್ತು ಕಾರ್ನ್ಫ್ಲವರು, ಸ್ವಲ್ಪ ಬೇಕಿದ್ರೆ ಹಿಂಗೆ ಹಾಕ್ಕೊಳ್ಳಿ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ, ಟೇಸ್ಟ್ ಆಗುತ್ತೆ, ಪರಿಮಳ ಬರ್ತದೆ. ಇದನ್ನು ಚೆಂದ ಮಾಡಿ, ನೀರು ಬೇಕಾಗೋದಿಲ್ಲ ಇದಕ್ಕೆ. ಚೆಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು. ಅದರದ್ದೇ ತೇವಾಂಶದಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು, ನೀರು ಬೇಡ ಇದಕ್ಕೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಬೇಕು. ನಾವು ಎಣ್ಣೆ ಎಷ್ಟು ಕ್ವಾಂಟಿಟಿಯಲ್ಲಿ ಇಡಿದ್ರು ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ತುಂಬ ದೊಡ್ಡದು ಮಾಡಿದರೆ ತುಂಬ ಲೇಟ್ ಆಗ್ತದೆ ಬೇಯುವಾಗ. ನೋಡಿ, ನಾನು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಒಳಗೆ ಹಾಕುವಾಗ ಒಂದೊಂದೇ ಸ್ವಲ್ಪ ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಎಲ್ಲ ಅಂಟುಕೊಂಡು ಒಡೆದೋಗ್ತದೆ. ಒಡೆದೋಗೋ ಚಾನ್ಸ್ ಉಂಟು. ನೋಡಿ ಎಷ್ಟು ಚೆಂದ ಬಂದಿದೆ. ನೋಡಿ, ಮೀಡಿಯಮ್ ಗ್ಯಾಸಲ್ಲಿ ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾದ ಒಳ್ಳೆಯ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಒಳ್ಳೆ ಬಂದಿದೆ. ನೋಡುವಾಗಲೇ ತಿನ್ನಬೇಕು ಅನ್ನಿಸ್ತಾ ಉಂಟಲ್ವಾ? ನೀವು ಸಹ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.